ಡಿನ್ನರ್ ಮೀಟಿಂಗ್ ನಿಂದ ಕಾಂಗ್ರೆಸ್ನಲ್ಲಿ ಸಮರ ಜೋರಾಗ್ತಿದೆ. ಕಾಂಗ್ರೆಸ್ನಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಅಂತ ಹೇಳ್ಬೋದು. ಡಿನ್ನರ್ ಕಾಳಗದಿಂದ ಹಿರಿಯ ನಾಯಕರು ಗರಂ ಆಗಿದ್ದಾರೆ. ಸಿಎಂ ಆಪ್ತರು ಡಿಸಿಎಂ ಬಣದ ಜಟಾಪಟಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲವರು ಹಿರಿಯ ಸಚಿವರು ನಾಯಕರಿಂದ ಅಸಮಾಧಾನ. ಈ ಬಣ ಕಾಳಗ ಜಾತಿ ಸ್ವರೂಪಕ್ಕೆ ತಿರುಗಿದ್ದು ಆತಂಕ ಮೂಡಿಸಿದೆ. ಆತಂಕಕಾರಿ ಬೆಳವಣಿಗೆ ಎಂದ ಹಿರಿಯ ನಾಯಕರು ಪ್ರತಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟ ಹಾಗೆ ಆಗುತ್ತಿದ್ದು, ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೈಕಮಾಂಡ್ ಗಮನಕ್ಕೂ ಕೂಡ ಒಂದಷ್ಟು ಹಿರಿಯ ನಾಯಕರು ತಂದಿರಬಹುದು. ಸೊ ಆ ಕಾರಣಕ್ಕೆ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಪಕ್ಷಗಳಿಗೆ ನಾವು ಅಸ್ತ್ರಗಳನ್ನ ಕೊಡಬಾರ್ದು, ನಾವು ಅವರ ಬಾಯಿಗೆ ಆಹಾರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಮತ್ತು ಡಿಸಿಎಂಗೆ ಈಗಾಗಲೇ ಒತ್ತಾಯ ಮಾಡಲಾಗಿದೆ. ಉಭಯ ನಾಯಕರಿಗೆ ಹಿರಿಯರಿಂದ ಆಗ್ರಹ ಬಂದಿದೆ. ಒಂದು ವೇಳೆ ನಿಲ್ಲದೆ ಹೋದರೆ ಹೈಕಮಾಂಡ್ಗೆ ಪತ್ರವನ್ನ ಬರೆಯೋ ವಿಚಾರವಾಗಿ ಕೂಡ ತಿಳಿಸಲಾಗಿದೆ. ಮೊನ್ನೆ ಡಿಸಿಎಂ ಜೊತೆ ನಡೆದಂಥ ಸಭೆಯಲ್ಲೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಸೊ ಹಿರಿಯರೇ ಈ ರೀತಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಅಭಿಪ್ರಾಯ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಆಂತರಿಕವಾಗಿ ಇರುವಂಥ ಬೇಸರ. ಸೊ ಸಿಎಂ ಡಿಸಿಎಂ ಬಣ ಕಾದಾಟಕ್ಕೆ ಈಗ ಸರ್ಕಾರ ವರ್ಚಸ್ಸು ಏನಿದೆ ಅದು ಧಕ್ಕೆ ಆಗುತ್ತೆ. ಈ ಬಗ್ಗೆ ಮೊದಲೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಮತ್ತೆ ಗೊಂದಲ ಏನಾದರೂ ಸೃಷ್ಟಿ ಮಾಡಿದರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಬೇಸರವನ್ನು ಒಂದಷ್ಟು ಹಿರಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಇತ್ತೀಚೆಗೆ ನಡೆದಂಥ ಡಿಸಿಎಂ ಜೊತೆ ಸಭೆಯಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತವಾಗಿತ್ತು. ಸಭೆಯಲ್ಲಿ ಒಂದಷ್ಟು ಕಾಂಗ್ರೆಸ್ನ ಹಿರಿಯ ಲೀಡರ್ಗಳು ಇದನ್ನು ಹೇಳಿದರು. ಇನ್ನು ಡಿನ್ನರ್ ಮೀಟಿಂಗ್ಗೆ ವಿಶೇಷವಾದಂಥ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅಂತ ಸಿಎಂ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ರು. ನನ್ನ ಮನೆಗೂ 2 ಬಾರಿ ಕರೆದಿದ್ದೆ, ಬಂದಿದ್ರು. ಇದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸಿಕೊಡೋದು ಸರಿಯಲ್ಲ. ವಿರೋಧ ಪಕ್ಷದವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ಹಾಗಂತ ಇದೇನೋ ರಾಜಕೀಯ ಚರ್ಚೆ ಮಾಡೋಕೆ ಅಂತಲ್ಲ. ರಾಜಕೀಯ ಅಲ್ಲದೆ ಹೋದ್ರೂ ಕೂಡ ವೈಯಕ್ತಿಕವಾಗಿ ನಮ್ಮಲ್ಲಿ ಒಂದಷ್ಟು ಸ್ನೇಹ ಸಂಬಂಧ ಇದ್ದೇ ಇರುತ್ತೆ, ಹಾಗಾಗಿ ಬಂದು ಹೋಗ್ತಾರೆ. ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಾತು ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೂ 2 ಸಲ ಕರೆದಿದ್ದೀನಿ, ಹಿಂದೆ ಬಂದಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಡೋದು ಸರಿಯಲ್ಲ. ಅಷ್ಟೇ ಯಾಕೆ, ನಾವು ವಿರೋಧ ಪಕ್ಷದವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ಏನು ತಪ್ಪಿದ್ದಾರೆ? ನೀವು ಹೋಗಲ್ವಾ ಯಾರು ಮೀಡಿಯಾದವರು ಮತ್ತೊಬ್ಬರು ಮನೆಗೆ ಊಟಕ್ಕೆ? ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಾತು ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಸನ್ನ, ಈ ಮುಡಾ ವಿಚಾರ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಇದೆಲ್ಲವೂ ಕೂಡ ಪಕ್ಷ ಒಗ್ಗಟ್ಟಾಗಿ ಫೇಸ್ ಮಾಡಿದೆ, ಒಂದು ಹಂತಕ್ಕೆ ಅದನ್ನು ಟ್ಯಾಕಲ್ ಮಾಡಿದ್ದಾರೆ. ಬಟ್ ಈಗ ಈ ಡಿನ್ನರ್ ವಿಚಾರ ಇದೆಯಲ್ಲ, ಅದೆಲ್ಲ ಒಂದು ಕಡೆ ಪಕ್ಷದ ಒಳಗೇನೆ ಒಂದಷ್ಟು ಕೋಲ್ಡ್ ವಾರ್ಗೆ ಕಾರಣ ಆಗ್ತಿದೆಯಾ? ಹೊರಗಡೆ ಪಕ್ಷದ ಇಮೇಜ್ ಬಗ್ಗೆ ಚರ್ಚೆ ಮಾಡೋ ಹಾಗೆ ಬೇರೆ ಪಕ್ಷಗಳಿಗೆ, ಏನು JDS ಇರ್ಬೋದು, BJPಗೆ ಆಹಾರ ಆಗ್ತಿದೆ ಅನ್ನೋದು, ಈ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತವಾಗ್ತಿದೆ ಅಂತ ಕಾಂಗ್ರೆಸ್ನ ಸೀನಿಯರ್ ಲೀಡರ್ಗಳಿಂದ? ಅವಿನಾಶ್, ಪಕ್ಷಕ್ಕೆ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡಿದ್ದಾರೆ. ಆದರೆ ಸರ್ಕಾರ ಸ್ಮೂತ್ ಆಗಿ ನಡ್ಕೊಂಡು ಹೋಗಬೇಕಂತ ಸಂದರ್ಭದಲ್ಲಿಯೇ ಎಲ್ಲವೂ ಕೂಡ ಗೊಂದಲಮಯ ಆಗ್ತಾ ಇದೆ ಅನ್ನುವಂಥದ್ದು ಇದೀಗ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಒಂದಷ್ಟು ಮಂದಿ ಹಿರಿಯ ಮಾಜಿ ಸಚಿವರು ಮತ್ತು ಹಿರಿಯ ನಾಯಕರು ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಉಪಮುಖ್ಯಮಂತ್ರಿಗಳ ಬಳಿಯೂ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಯಾರೇ ಇರಲಿ, KPC ಅಧ್ಯಕ್ಷರು ಯಾರೇ ಇರಲಿ, ಪಕ್ಷ ಮುಖ್ಯ ಅನ್ನುವಂಥ ನಿಲುವನ್ನ ಹೊಂದಿರುವಂತಹ ಒಂದಷ್ಟು ನ್ಯೂಟ್ರಲ್ ಆಗಿರುವಂತಹ ಹಿರಿಯ ನಾಯಕರು ಮೊನ್ನೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇದೇ ಅಂಶವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ರೀತಿ ಪಕ್ಷ ಸರಿಯಾಗಿ ನಡ್ಕೊಂಡು ಹೋಗ್ಬೇಕಂತ ಸಂದರ್ಭದಲ್ಲಿ ಸರ್ಕಾರ ಒಂದು ರೀತಿಯ ಇಮೇಜ್ ಅನ್ನ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ನಾವೇ ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ತಾ ಇರುವಂತದ್ದು ಸರಿಯಲ್ಲ. ಮತ್ತು ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥದ್ದು ಕೇವಲ ರಾಜಕೀಯ ಜಿದ್ದಾಜಿದ್ದಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲೋ ಒಂದ್ ಕಡೆ ವರ್ಗ ಸಂಘರ್ಷದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದು ಆತಂಕಕಾರಿ ಬೆಳವಣಿಗೆ ಅನ್ನುವಂತಹ ಮಾತನ್ನ ಹಿರಿಯ ನಾಯಕರೆಲ್ಲರೂ ಕೂಡ ಹೇಳಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಮಂದಿಯ ಹಿರಿಯ ನಾಯಕರ ಅಭಿಪ್ರಾಯ ಇದೇ ಆಗಿದೆ. ಅವರೆಲ್ಲರೂ ಕೂಡ ಹಿಂದೆ ಈ ರೀತಿಯ ಪದೇ ಗೊಂದಲಮಯ ಹೇಳಿಕೆಗಳು ಬಂದಂತ ಸಂದರ್ಭದಲ್ಲೂ ಕೂಡ BL ಶಂಕರ್ ಅವರ ನೇತೃತ್ವದಲ್ಲಿ ಹೈಕಮಾಂಡ್ಗೆ ಒಮ್ಮೆ ಪತ್ರವನ್ನು ಕೂಡ ಬರೆದು ಅದಕ್ಕೆ ಬ್ರೇಕ್ ಹಾಕಿ ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಈಗ ಮತ್ತೆ ಮಧ್ಯಪ್ರವೇಶ ಮಾಡಬೇಕಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಮತ್ತೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿ 16ನೇ ತಾರೀಕಿನಂದು ಮುಖ್ಯಮಂತ್ರಿಗಳನ್ನು ಕೂಡ ಹಿರಿಯ ನಾಯಕರು ಭೇಟಿ ಮಾಡಿ ಯಾವ ರೀತಿ ಪಕ್ಷವನ್ನ ಸರಿದಾರಿಗೆ ತರಬೇಕು ಮತ್ತು ಸರ್ಕಾರದ ಇಮೇಜ್ ಹೆಚ್ಚಾಗೋದಕ್ಕೆ ಏನು ಕೆಲಸಗಳನ್ನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಸಿದ್ಧವಾಗಿದ್ದಾರೆ. ನಾಳೆ ಸುರ್ಜೇವಾಲಾ ಅವರು
ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರ ಮುಂದೆಯೂ ಕೂಡ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪವನ್ನ ಮಾಡಬಹುದು. ಹಿರಿಯ ನಾಯಕರಿಗೆ ಇರುವಂತಹ ಬೇಸರ ಅದೇನೆ, ಪಕ್ಷ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ, ಸರ್ಕಾರ ಸರಿಯಾಗಿ ಹೋಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಅನಗತ್ಯವಾಗಿ ನಮ್ಮ ನಡುವೆ ಒಂದಷ್ಟು ಗೊಂದಲಗಳು ಯಾಕೆ ಕ್ರಿಯೇಟ್ ಆಗ್ತಿದೆ, ಈ ಕ್ರಿಯೇಟ್ ಆಗ್ತಾ ಇರುವಂತಹ ಗೊಂದಲಗಳನ್ನ ಬ್ರೇಕ್ ಹಾಕುವಂತ ಕೆಲಸವನ್ನ ಆಯಕಟ್ಟಿನ ಜಾಗದಲ್ಲಿ ಇರುವಂತಹ ನಾಯಕರು ಮಾಡ್ತಾ ಇಲ್ಲ. ಈ ರೀತಿಯ ಬಣ ರಾಜಕೀಯದ ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತದ್ದು, ಜಾತಿಯ ನಡುವೆ ವರ್ಗ ಸಂಘರ್ಷದ ಸ್ವರೂಪವನ್ನ ಈ ಬೆಳವಣಿಗೆಗಳು ಪಡ್ಕೊಳ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷ ಅರ್ಥವನ್ನ ಕಲ್ಪಿಸ್ತಾ ಇರುವಂತದ್ದು ಹೊರಗಿನವರಲ್ಲ, ಡಿನ್ನರ್ ಮೀಟಿಂಗು, ಡಿನ್ನರ್ ಪಾಲಿಟಿಕ್ಸ್ ನ ಮುಂದಿಟ್ಟುಕೊಂಡು ಒಳಗಿಂದ ಒಳಗೆ ರಾಜಕೀಯವನ್ನ ಮಾಡ್ತಾ ಇರುವಂತದ್ದು ಅದೇ ಕಾಂಗ್ರೆಸ್ನ ನಾಯಕರು. ಈ ಕಾರಣಕ್ಕೋಸ್ಕರ ಹಿರಿಯ ನಾಯಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ.